ಹೌದು, ಹೀಗೆ ಮುಖ್ಯ ರಸ್ತೆ ಬದಿಯಲ್ಲಿ ಹುಲ್ಲು ಮೇಯುತ್ತಿರುವ ಹಸು. ಅಪಘಾತದಲ್ಲಿ ಬಿದ್ದು ಗಾಯಗಳಾಗಿ ಸುಧಾರಿಸಿಕೊಳ್ಳುತ್ತಿರುವ ದ್ವಿಚಕ್ರ ವಾಹನ ಸವಾರ ಮಕ್ಕಳು. ಏನಾಯ್ತು ಅಂತ ನೋಡುತ್ತಿರೋ ಸಾರ್ವಜನಿಕರು. ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮುಖ್ಯ ರಸ್ತೆಯ ಬೈಪಾಸ್ ಬಳಿಯ ಕೂಗಳತೆ ದೂರದಲ್ಲಿ. ಅಂದಹಾಗೆ ಕಾರ್ತಿಕ್ ಎಂಬುವರು ತಮ್ಮ ಮಕ್ಕಳೊಂದಿಗೆ ಹುನೇಕಲ್ ಗ್ರಾಮದಿಂದ ವಾಪಸಂದ್ರ ಸರ್ವಿಸ್ ರಸ್ತೆ ಮೂಲಕ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮುಖ್ಯ ರಸ್ತೆಯ ಬೈಪಾಸ್ ಬಳಿ ಇರುವ ಖಾಸಗಿ ಕಾಲೇಜಿನ ಕಾರ್ಯಕ್ರಮವೊಂದಕ್ಕೆ ಹೋಗುತ್ತಿದ್ದರಂತೆ. ಆದರೆ ರಸ್ತೆ ತಿರುವಿಗೂ ಸ್ವಲ್ಪ ಹಿಂದೆಯೇ ರಸ್ತೆ ಬದಿಯಲ್ಲಿ ಯಾರೋ ಹಸುವನ್ನ ಕಟ್ಟಿ ಹಾಕಿದ್ದಾರೆ. ಹಸು ಮೇಯುತ್ತಾ ಇದ್ದಕ್ಕಿದ್ದಂತೆ ಬೆದರಿ ದ್ವಿಚಕ್ರ ವಾಹನ ಸವಾರನ ಮೇಲೆ ಎರಗಿದ ರಭಸಕ್ಕೆ ದ್ವಿಚಕ್ರ ವಾಹನ ಸವಾರ ಕಾರ್ತಿಕ್ ರಸ್ತೆಗೆ ಉರುಳಿದ್ದು ಸಣ್ಣ ಪುಟ್ಟ ಗಾಯಗಳಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದ್ವಿಚಕ್ರ ವಾಹನದಲ್ಲಿ ಇದ್ದ ಮಕ್ಕಳಿಗೂ ಸಹ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯರ ಸಹಾಯದಿಂದ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದಾರೆ. ಮಕ್ಕಳು ನಗರು ಬರ್ತಾ ಇದ್ದಾರೆ, ಬಂದು ಜೋರಾಗಿ ಬಂದು ಗುದ್ಬಿಡ್ತು. ನಾನು ಅಂದ್ಕೊಂಡೇ ಇಲ್ಲ ಬಂದು ಗುದ್ದತ್ತೆ ಅಂತ. ಹಂಗೆ ಒಂದು 20 ಬರ್ತಾ ಇದ್ದೆ ಅಷ್ಟೇ. ಹುಡುಗನ ಕರ್ಕೊಂಡು ಒಂದಷ್ಟು ಗುದ್ಬಿಟ್ಟು ಸರ್, ಅಷ್ಟೇ ಹಂಗೆ ಅಪ್ಪ. ಹಸು ಸರ್, ಕಾಲೇಜ್ ಸರ್, ಬೆಸ್ಟ್ ಬಿ ಕಾಲೇಜು ಫಂಕ್ಷನ್ ಇತ್ತು ಹುಡುಗರು ಕಾಲೇಜು. ಮುಗಿಯೇಟಾಗಿದೆ ಹುಡುಗರಿಗೆ. ನಂಗೆ ಸ್ವಲ್ಪ ಏಟಾಗಲಿದೆ, ಮಾತಾಡೋಕ್ಕಾಗ್ತಾಯಿಲ್ಲ ಸರ್. ಆದರೆ ಹೀಗೆ ದಿನನಿತ್ಯ ಕೆಲ ಪಶುಪಾಲಕರ ಬೇಜವಾಬ್ದಾರಿಯಿಂದ ಹಲವು ಘಟನೆಗಳು ನಡೆಯುತ್ತಲೇ ಇರುತ್ತದೆ. ಪಶುಪಾಲಕರು ತಮ್ಮ ಹಸುಗಳನ್ನು ಬಯಲು ಪ್ರದೇಶಗಳಲ್ಲಿ ಮೇಯಿಸುವುದನ್ನ ಬಿಟ್ಟು ಹೆದ್ದಾರಿ ಮುಖ್ಯ ರಸ್ತೆಗಳಲ್ಲಿ ಕಟ್ಟಿ ಹಾಕಿ ನಾಪತ್ತೆಯಾಗಿರುತ್ತಾರೆ. ಪುನಃ ಸಂಜೆ ವೇಳೆಗಷ್ಟೇ ಹಸುವನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗುವುದು. ಇಂತಹ ಪಶುಪಾಲಕರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅರಿವನ್ನ ಮೂಡಿಸಿ ವಾಹನ ಸವಾರರ ಜೀವದ ಜೊತೆ ಚೆಲ್ಲಾಟವಾಡುವುದನ್ನು ತಪ್ಪಿಸುತ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.